ಬೆಳೆದಿದ್ದಾನೆ ಅಂದರೆ ಅದಕ್ಕೆ ಮಾಧ್ಯಮನೇ ಕಾರಣ. ಅವನೇನಾದರೂ ಜಾರಿ ಬಿದ್ದಿದೆ ಅಂದರೆ ಅವನು ದುರಹಂಕಾರ ಇರೋಷ್ಟು 3 ದಿವಸ. ನಿನ್ನೆ ಏನಾದರೂ ಇತಿಹಾಸ ಪುಟ ಸೇರಿದೆ, ನಾಳೆ ಏನಾದರೂ ರಹಸ್ಯ. ನಮ್ಮ ಅವಶ್ಯಕತೆ ಇದ್ದರೆ ನಾಳೆ ಬೆಳಗ್ಗೆ ನಾವಿದ್ದರೆ ನಾಳೆ ನೋಡ್ಬೋದು. ಬಟ್ ಈ ದಿನ ಶುಭ ದಿನ. ನಾನು ಆ್ಯಕ್ಚುಲಿ ಓದೋಕ್ಕಾಗಲಿಲ್ಲ, ಭಾಳ ಬಡಸ್ತನ ಸ್ಕ್ಯಾಚಿಂದ ಬಂದು ಹಂತವಾಗಿ ಎಲ್ಲ ಫೀಲ್ಡಲ್ಲೂ ಓಡಾಡಿದ್ದೀನಿ. ನಾನು ಹೇಳ್ದಿರ್ತಕ್ಕಂಥ ವಿಚಾರ ಇವತ್ತು ತುಂಬ ಇದೆ. ಬಾಳೆ ವ್ಯಾಪಾರ ಮಾಡಿದ್ದೀನಿ, ಇಟ್ಟಿಗೆ ಓಡಾಡಿದ್ದೀನಿ, ಎಲ್ಲೂ ಇಂಥ ಕೆಲಸ ಅಂತ ನಮಗೆ ಬೇಕಷ್ಟೇ. ಯಾಕಂದರೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಭಿಕ್ಷೆ ಬೆಳೆದ್ರು ನಾಭಿಯಿಂದ ಬರಬೇಕು, ಅಮ್ಮ ಅಂತ ಕೂಗಬೇಕು. ಎದುರು ಯಾಕೆ ಅವನಿಗೆ ಒಂಥರ ಪ್ರೀತಿ ಸಿಗುತ್ತೆ. ನಾವಂತ ಅರ್ಧಂಬರ್ಧ ಕೂತ್ಕೊಂಡು ಸಾರ್ ಅಂತ ಹೇಳಿದ್ರೆ ಕೇಳ್ತಿರೋದೇ ಭಿಕ್ಷೆ, ಯಾಕೆ ಹತ್ಬೇಕು? ಅದಕ್ಕೋಸ್ಕರ ಯಾರು ಎಷ್ಟೇ ಮಾಡಿ ಪ್ರೀತಿಯಿಂದ ಮಾಡಿ, ಪ್ರೀತಿಸಿ ಮಾಡಿ ಕೆಲಸ ಮಾಡಿ. ಯಾಕಂದರೆ ಯಾವ ವ್ಯಕ್ತಿ ಕಷ್ಟಪಡ್ತಾನೋ ಅವ್ನಿಗೆ ಯೋಗ ಚೆನ್ನಾಗಿದೆ. ನೀವು ಯಾರ ಮೇಲೂ ಡಿಪೆಂಡ್ ಆಗೋದು, ಯಾರ ಮೇಲೆ ಕೆಲಸ ಮಾಡೋಕ್ಕೆ ಹೋಗೋದು, ನಾವು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ದೇವ್ರು ನಮ್ಮ ಪರವಾಗಿಲ್ಲ. ದೇವ್ರು ಯಾರಿಗೂ ಯಾವಾಗಲೂ ಯಾವುದೇ ವಿಧವಾದ ಸಹಾಯ ಮಾಡೋದಿಲ್ಲ. ತಾಯಿ ಗರ್ಭದಲ್ಲಿದ್ದಲ್ಲೇ ಬಂದ್ಬಿಟ್ಟಿದ್ದಾನೆ. ನೀನು ಹಣೆ ಬರೋ ಇಷ್ಟೇ ಅಂತೇಳಿ ತಾಯಿ ಗರ್ಭದಿಂದ ಈ ತಾಯಿ ಗರ್ಭ ಅಂತ ಹೇಳಿದ್ರೆ ಒಂದು ನಿಮಿಷ ಹೇಳೋಕ್ಕೆ ಇಷ್ಟಪಡ್ತೀನಿ. ತಾಯಿ ಗರ್ಭ ಅಂದರೆ ಬೆಟ್ಟ ಗುಡ್ಡ ಪರ್ವತ ಸಾಗರ ತಾಯಿಗೆ ಗೊತ್ತು. ನಿಮ್ಮ ಮಗು ಒದಿತಾ ಇದೆ ಅಂದರೆ ಆ ಮಗು ಈಜಾಡ್ತಿರ್ತದೆ. ಆ ಮಗು ಈಚೆ ಬಂದ ತಕ್ಷಣ ಯಾವುದೋ ಪ್ರಪಾತಕ್ಕೆ ಬಿದ್ದೆ ಅಂತ ಕೂಗ್ತದೆ. ನಮ್ಮವ್ರಿಗೆ ಗೊತ್ತಿಲ್ಲ, ತನ್ನವ್ರಿಗೆ ಗೊತ್ತಿಲ್ಲ, ಯಾರೋ ಗೊತ್ತಿಲ್ಲ ಅಂದ್ಕೋತದೆ. ಆ ಹೆಣ್ಣಿನ ಶಕ್ತಿ ಅಷ್ಟೊಂದಿದೆ. ಇದಕ್ಕೆಲ್ಲ ಕಾರಣ ಏನಂದರೆ ಯಾವತ್ತು ನಾವು ತಾಯಿ ಗರ್ಭದಿಂದ ಹೊರಗಡೆ ಬರ್ತೀವೋ ಅವತ್ತಿಂದ ನಮಗೆ ಕರ್ಮ ಸ್ಟಾರ್ಟ್ ಆಗುತ್ತೆ. ನಾವು ಬೆಳಿಬೇಕು ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲೂ, ಯಾವುದೇ ಸಮಯದಲ್ಲೂ, ಯಾವುದೇ ಕಾರಣ ಹೇಳಿದೆ. ಯಾಕಂದರೆ ಒಂದು ಸಂತೋಷ ಏನಂದರೆ, ಭಾಳ ಜನ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಬೆಳಗ್ಗೆ ಆ ದೇವಸ್ಥಾನ ಮಂತ್ರ ತಿರುಪ್ತಿ, ಅಲ್ಲೆಲ್ಲೂ ದೇವರಿಲ್ಲ, ಭ್ರಮೆ ಅಷ್ಟೇನೇನೆ. ಈ ನೋಡಿ ನಮಗೆಲ್ರಿಗೂ ದೇವ್ರು ಕಣ್ಣು ಕೊಟ್ಟವನೆ, ಎಲ್ರಿಗೂ ಕೈ ಕೊಟ್ಟವನೆ, ಕಾಲು ಕೊಟ್ಟವನೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನು ಮಾಡಿದರೆ, ಕಣ್ಣು ಕೊಟ್ಟಿದ್ದಪ್ಪ, ಕೈ ಕಾಲು ಚೆನ್ನಾಗಿದೆ, ನೆಮ್ಮದಿಯಾಗಿದೆ, ಸರ್ವಾಂಗನೂ ಸುಂದರವಾಗಿದೆ. ಅದಕ್ಕೆ ಕಾರಣ ನೀನೇ. ಅದಕ್ಕೆ ನಾನಿನ್ನು ಗುಲಾಮ್ನಾಗಿರ್ತೀನಿ ಅಂತೇಳಿ ದೇವರಿಗೆ ಸರೆಂಡರ್ ಆಗಿಬಿಟ್ಟು ನಮ್ಮ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗೋಣ. ಯಾವ ವ್ಯಕ್ತಿ ಕಾಯಕ ಮಾಡ್ತಾನೋ ಅವನಿಗೆ ಕೈಲಾಸ ಕಟ್ಟಿಟ್ಟ ಬುದ್ಧಿ. ಇಷ್ಟು ಹೇಳಿದ್ದೀನಿ. ಏನಕ್ಕೆ ಪ್ರಶ್ನೆ ಕೇಳಿದ್ರೆ ಕೇಳಿ ಹೇಳ್ತೀನಿ.